ರೇಣುಕಾ ಸ್ವಾಮಿಯ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಫೋಟೋಸ್ಗಳನ್ನ ನೋಡ್ತಾ ಇದ್ರಿ. ಪಟ್ಟಣಗೆರೆಯ ಶೆಡ್ನಲ್ಲಿ ಜೂನ್ 8ನೇ ತಾರೀಕು ಮಧ್ಯಾಹ್ನದ ನಂತರ ಆದಂತಹ ಕ್ರೌರ್ಯ, ಡಿ ಗ್ಯಾಂಗ್ ತೋರಿಸಿದಂತಹ ಕ್ರೌರ್ಯ ಆ ಫೋಟೋಗಳಲ್ಲಿ ರಿವೀಲ್ ಆಗಿತ್ತು. ಈಗ ನೀವು ನೋಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಇದೆಯಲ್ಲ, ಇದು ಪಟ್ಟಣಗೆರೆಯ ಶೆಡ್ನ ಒಳಭಾಗದ ದೃಶ್ಯ. ಎಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಶೆಡ್ನ ಒಳಭಾಗದಲ್ಲಿ ಓಪನ್ ಫೀಲ್ಡ್ ನಲ್ಲಿ ಹತ್ಯೆಯನ್ನ ಮಾಡಲಾಯಿತು, ಆ ಜಾಗದ ದೃಶ್ಯ. 2 ಲಾರಿಗಳ ಮಧ್ಯೆ ಬಿದ್ದಿರುವಂತಹ ಮೃತ ರೇಣುಕಾ ಸ್ವಾಮಿ, ಗಂಭೀರವಾಗಿ ಗಾಯಗೊಂಡು ಬಿದ್ದಿದ್ದ ರೇಣುಕಾ ಸ್ವಾಮಿ. ಆ ಸಂದರ್ಭದಲ್ಲಿ ಆತನ ಕೈಗೆ ಕಾಲಿಗೆ ಕರೆಂಟ್ ಶಾಕ್ ನೀಡಿರುವಂತಹ ಫೋಟೋ ಕೂಡ ಲಭ್ಯವಾಗ್ತಾ ಇದೆ. ಆ ಸಂದರ್ಭದಲ್ಲಿ ಆತ ಇದ್ದಿದ್ದಲ್ಲಿ KA 51AF 0454 ಗಾಡಿಯ ಮುಂದೆ ಬಿದ್ದಿದ್ದ ರೇಣುಕಾ ಸ್ವಾಮಿ. ಆ ಸಂದರ್ಭದಲ್ಲಿ ಆತನ ಮೈ ಮೇಲೆ ಬ್ಲೂ ಜೀನ್ಸ್ ಹಾಗೆ ವೈಟ್ ಹಾಫ್ ಸ್ಲೀವ್ ಬನಿಯನ್ನ ಆತ ಹಾಕಿದ್ದ. 2 ಲಾರಿಗಳ ಮಧ್ಯೆ ಬಿದ್ದಿರುವಂತಹ ರೇಣುಕಾ ಸ್ವಾಮಿಯ ಫೋಟೋನ ನೀವು ಗಮನಿಸಿದ್ರಿ. ಆ ಸಂದರ್ಭದಲ್ಲಿ ಆತ ಗಂಭೀರವಾಗಿ ಗಾಯಗೊಂಡಿದ್ದ. ಆ ಫೋಟೋನ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ಇದು 2ನೇ ಹಂತದ ಅಟ್ಯಾಕ್ ಆಗೋದಕ್ಕೆ ಮುಂಚಿನ ಫೋಟೋ. ಹಲ್ಲೆ ಆಗಿ ಪ್ರಜ್ಞೆ ತಪ್ಪಿ ಬಿದ್ದಿರುವಂತಹ ಫೋಟೋ. ಆತ ಬಿದ್ದಿರುವಂತಹ ಜಾಗ, ಆ ಲಾರಿಗಳಿದ್ವಲ್ಲ, ಆ ಲಾರಿಗಳು ಇದ್ದಂತಹ ಜಾಗ ಮತ್ತೊಂದ್ ಕಡೆ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಪಟ್ಟಣಗೆರೆಯ ಶೆಡ್ನ ಒಳಭಾಗದ ದೃಶ್ಯ. ರೇಣುಕಾ ಸ್ವಾಮಿ ಮೇಲೆ ಯಾವ ಜಾಗದಲ್ಲಿ ಹಲ್ಲೆಯಾಯ್ತೋ ಆ ಜಾಗದ ದೃಶ್ಯವನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ. ಆ 2 ಲಾರಿಗಳ ಮಧ್ಯೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ರೇಣುಕಾ ಸ್ವಾಮಿ. ಆ ನಂತರ ಆತನಿಗೆ ಮೆಗಾ ಡಿವೈಸ್ ನಿಂದ ಶಾಕ್ ಟ್ರೀಟ್ಮೆಂಟ್ ಅನ್ನ ಕೊಡಲಾಗುತ್ತೆ. ದರ್ಶನ್ ಎಂಟ್ರಿ ಆಗ್ತಾ ಇದ್ದ ಹಾಗೆ ಆತನ ಮೇಲೆ ಮತ್ತೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗುತ್ತೆ. ಆ ಹಲ್ಲೆ ನಡೆದಂತಹ ಜಾಗ ಕೂಡ ಇದೇನೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಪಟ್ಟಣಗೆರೆಯ ಶೆಡ್ನ ಎಕ್ಸ್ಕ್ಲೂಸಿವ್ ಲೈವ್ ದೃಶ್ಯಗಳು. ವಿನಯ್ ಮಾಲೀಕತ್ವದ ಶೆಡ್, ಅಂದ್ರೆ ವಿನಯ್ನ ಮಾವ, ಅವರ ತಾಯಿಯ ಅಣ್ಣ ಪಟ್ಟಣಗೆರೆ ಜಯಣ್ಣ ಅವರ ಮಾಲೀಕತ್ವ ನೋಡ್ಕೊಳ್ತಾ ಇದ್ದಿದ್ದು ಪ್ರಕರಣದ 10ನೇ ಆರೋಪಿ ವಿನಯ್. ಆ ದೃಶ್ಯ, ಆ ಜಾಗದ ದೃಶ್ಯ, ಆ ಸ್ಪಾಟ್ನ ದೃಶ್ಯಗಳನ್ನ ಸದ್ಯ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಪಟ್ಟಣಗೆರೆಯ ಶೆಡ್ನ ಅದೇ ಜಾಗದಲ್ಲಿ ನಮ್ಮ ಪ್ರತಿನಿಧಿ ಅಂಕಿತಾ ಇದ್ದಾರೆ. ಅಂಕಿತಾ, ಡಿ ಗ್ಯಾಂಗ್ ನ ಕ್ರೌರ್ಯ, ದರ್ಶನ್ ಹಾಗೆ ಗ್ಯಾಂಗ್ ನ ಕ್ರೌರ್ಯಕ್ಕೆ ಸಾಕ್ಷಿಯಾಗಿ ನಮಗೆ ಫೋಟೋಗಳು ಸಿಕ್ಕಿದೆ. 2 ಫೋಟೋಗಳು. ಒಂದು ಮೊದಲ ಸೆಷನ್ ನ ಏಟಿನ ನಂತರ ಪ್ರಜ್ಞೆ ತಪ್ಪಿ ಬಿದ್ದಿರುವಂತಹ ಫೋಟೋ, ಆಗ ಹಿಂಭಾಗದಲ್ಲಿ ಲಾರಿಗಳು ಕಾಣಿಸುತ್ತೆ. 2ನೇ ಫೋಟೋ ನನಗ್ ಹೊಡಿಬೇಡಿ, ನನಗ್ ಬಿಟ್ಬಿಡಿ ಅಂತ ಹೇಳಿ ಕೈ ಮುಗಿದು ಕಣ್ಣೀರಿಡ್ತಾ ಬೇಡ್ಕೊಳ್ತಾ ಇರುವಂತಹ ಫೋಟೋ. ಆಗ್ಲೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಲಾರಿಗಳು ಕಾಣಿಸ್ತಾ ಇದೆ. ಸದ್ಯ ಅದೇ ಜಾಗದಲ್ಲಿ ನೀವಿದ್ದೀರಿ. ಯಾವ ರೀತಿ ಹಲ್ಲೆ ಆಗಿರಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನ ಕೊಡ್ತಾ ಹೋಗೋದಾ ಅಂಕಿತಾ? ವಿದ್ಯಾ, ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ರೇಣುಕಾ ಸ್ವಾಮಿಯ 2 ಫೋಟೋಗಳು ಏನು ನಮಗೆ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಆ ಫೋಟೋಗೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಈ ಗ್ಯಾಂಗ್ ಏನಿದೆ ದರ್ಶನ್ ಹಾಗೆ ಅವರ ಗ್ಯಾಂಗ್ ಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡಿರುವಂಥದ್ದು, ಅಂದ್ರೆ ನನ್ನನ್ನು ಬಿಟ್ಟು ಬಿಡಿ ಅಂತ ಏನು ಕೇಳ್ಕೊಂಡ್ರು, ಆ ಜಾಗದ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ದೃಶ್ಯದಲ್ಲಿ ನಾನು ತೋರಿಸುವಂತಹ ಕೆಲಸವನ್ನ ಮಾಡ್ತೀನಿ. ಇದು ಪಟ್ಟಣಗೆರೆ ಶೆಡ್ನ ಒಳಭಾಗದ ದೃಶ್ಯ. ಅಂದ್ರೆ ರೇಣುಕಾ ಸ್ವಾಮಿ ಕೈ ಮುಗಿದುಕೊಂಡು ಬಿಟ್ಟು ಬಿಡಿ ಅಂತ ಹೇಳಿ ಏನು ಬೇಡ್ಕೊಳ್ತಾರೆ, ಆ ಸಂದರ್ಭದಲ್ಲಿ ಇದೇ ಲಾರಿ ಜೊತೆಗೆ ಪಕ್ಕದಲ್ಲಿರುವಂತಹ ಟಿಪ್ಪರ್ ಮುಂದೆ ರೇಣುಕಾ ಸ್ವಾಮಿಯ ಮೇಲೆ ಮನ ಬಂದಂತೆ 10 ಜನರ ಗ್ಯಾಂಗ್ ಕ್ರೌರ್ಯವನ್ನ ಮೆರೆದಿರುವಂಥದ್ದು. ಇದೇ ಜಾಗದಲ್ಲಿ ನಟ ದರ್ಶನ್, ವಿನಯ್ ಸೇರಿ ಎಲ್ಲ ಆರೋಪಿಗಳು ಕೂಡ ರೇಣುಕಾ ಸ್ವಾಮಿಯ ಮೇಲೆ ಮನ ಬಂದಂತೆ ಹಲ್ಲೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ಜಾಗ ಅಂದ್ರೆ ಆ ಲಾರಿಯನ್ನ ಕೂಡ ನಾವು ನೋಡ್ತಾ ಇರ್ಬೋದು. YNR ಅಂತ ಹೇಳಿ ಬರ್ದಿದೆ. ಇದೇ ಫೋಟೋ ಕೂಡ ಪೊಲೀಸರಿಗೆ ಲಭ್ಯ ಆಗಿರುವಂಥದ್ದು. ಅಂದ್ರೆ ವಿನಯ್ನ ಮೊಬೈಲ್ ನಲ್ಲಿ ತೆಗೆದಿರುವಂತಹ ಫೋಟೋ ಏನಿದೆ, ರಿಟ್ರೀವ್ ಮಾಡಿರುವಂತಹ ಫೋಟೋ, ಅದು ಇದೇ ಜಾಗದಲ್ಲಿ ತೆಗೆದಿರುವಂತಹ ಫೋಟೋ. ಮನ ಬಂದಂತೆ ರೇಣುಕಾ ಸ್ವಾಮಿಗೆ ಈ ಒಂದು ಜಾಗದಲ್ಲಿ ದಳಿಸ್ತಾರೆ. ಜೊತೆಗೆ ಸಿಕ್ಕ ವೆಹಿಕಲ್ಗೂ ಕೂಡ ರೇಣುಕಾ ಸ್ವಾಮಿಯ ತಲೆಯನ್ನ ಜಜ್ಜುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನೊಂದು ಕಡೆ ಅಂದ್ರೆ ನೀಲಿ ಜೀನ್ಸ್ ಜೊತೆಗೆ ಬಿಳಿ ಬಣ್ಣದ ಬನಿಯನ್ ಏನ್ ಹಾಕೊಂಡು ರೇಣುಕಾ ಸ್ವಾಮಿ ನೆಲದ ಮೇಲೆ ಬಿದ್ದಿರ್ತಾರೆ, ಆ ಜಾಗ ಕೂಡ ಇದೆ. ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ನಮ್ಮ ಕ್ಯಾಮ್ರಾಮನ್ ಜಯಸೂರ್ಯ ಅವರು ವಿಜುವಲ್ಸ್ ಅನ್ನ ಕೂಡ ತೋರಿಸ್ತಾ ಇದ್ದಾರೆ. 2 ವೆಹಿಕಲ್ ಇರುವಂತದ್ದು, ಒಂದು ಲಾರಿ ಮತ್ತೆ ಇನ್ನೊಂದು ಟಿಪ್ಪರ್
ಟಿಪ್ಪರ್ ಇದೇ ಜಾಗದಲ್ಲಿ ರೇಣುಕಾಸ್ವಾಮಿ ಪರಿಪರಿಯಾಗಿ ಬಿಟ್ಬಿಡಿ, ತಪ್ಪಾಯಿತು ನಂದು, ಇನ್ನು ಮುಂದೆ ಈ ರೀತಿಯಾಗಿ ಮಾಡಲ್ಲ ಅಂತ ಹೇಳಿ ಬೇಡ್ಕೊಂಡ್ರು ಕೂಡ ಅವರ ಮನಸ್ಸು ಕರಗಿಲ್ಲ. ಇನ್ನೊಂದು ಕಡೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಕೂಡ ದರ್ಶನ್ ಹೊಡೆಯುವಂತಹ ಸಂದರ್ಭದಲ್ಲಿ ಪ್ರವೋಕ್ ಮಾಡಿರುವಂಥದ್ದು, ಅಂದ್ರೆ ಯಾವುದೇ ಕಾರಣಕ್ಕೂ ಆತನನ್ನ ಬಿಡಬೇಡಿ, ಆತನಿಗೆ ಹೊಡೀರಿ ಅಂತ ಹೇಳಿ ಪ್ರವೋಕ್ ಮಾಡಿರುವಂಥದ್ದು ಕೂಡ ಇದೇ ಜಾಗದಲ್ಲಿ. ಈಗಾಗಲೇ ಪೊಲೀಸರು ಕೂಡ ಈ ಜಾಗವನ್ನ ಮಹಜರು ಮಾಡಿ ಇಲ್ಲಿ ಸಿಕ್ಕಿರುವಂತಹ ಸಾಕ್ಷ್ಯಗಳನ್ನ ಎವಿಡೆನ್ಸ್ಗಳಾಗಿ ಪರಿಗಣಿಸಿದ್ದಾರೆ. ಜೊತೆಗೆ ಚಾರ್ಜ್ ಶೀಟ್ ನಲ್ಲೂ ಕೂಡ ಈ ಜಾಗವನ್ನ ಮೆನ್ಷನ್ ಮಾಡಿರುವಂಥದ್ದು, ಅಂದ್ರೆ ಇದೇ ಜಾಗದಲ್ಲಿ ಹಲ್ಲೆಯನ್ನ ಮಾಡಿರುವಂಥದ್ದು ಅಂತ ಹೇಳಿ. ಇನ್ನು ಆ 2 ವೆಹಿಕಲ್ ಇದೆಯಲ್ಲ, ಅದು ಸೀಸ್ ಆಗಿರುವಂತಹ ವೆಹಿಕಲ್, ಅಂದ್ರೆ ಲೋನ್ ಕಟ್ಟದೆ ಇರ್ತಾರಲ್ಲ, ಹಾಗಾಗಿ ಫೈನಾನ್ಸ್ ಇಂದ ಸೀಸ್ ಆಗಿರುವಂತಹ ವೆಹಿಕಲ್. ಈಗಾಗಲೇ ಫೈನಾನ್ಸ್ ಕಂಪನಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ, ಅಂದ್ರೆ ಯಾವಾಗ ವೆಹಿಕಲ್ ಅನ್ನ ಸೀಸ್ ಮಾಡಲಾಗಿತ್ತು, ಯಾವಾಗ ಆ ವೆಹಿಕಲ್ ಅನ್ನ ತಂದು ನಿಲ್ಲಿಸಿದ್ರು, ಅದ್ರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿಯನ್ನ ಪೊಲೀಸರು ಕೂಡ ಪಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿ ಅಂತ ಹೇಳಿದ್ರೆ ಅದು ಪಟ್ಟಣಗೆರೆ ಶೆಡ್. ಈಗಾಗಲೇ ಪಟ್ಟಣಗೆರೆ ಶೆಡ್ ನಲ್ಲಿರುವಂತಹ ಪ್ರತಿ ಒಂದು ವಸ್ತುಗಳನ್ನ ಕೂಡ ಇಂಚಿಂಚು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿದ್ರು. ಆ ಸಂದರ್ಭದಲ್ಲಿ ಆರೋಪಿಗಳ ವಿರುದ್ಧದ ಸಾಕ್ಷಿಗಳು ಕೂಡ ಸಾಕಷ್ಟು ಲಭ್ಯ ಆಗಿದ್ವು. ಅಂದ್ರೆ ಅವರು ಧರಿಸಿದ್ದಂತಹ ಶೂ ಆಗಿರ್ಬೋದು, ಆ ಶೂ ಎಲ್ಲಿ, ಯಾವ ಮಣ್ಣಲ್ಲಿ, ಅವರು ಯಾವ ಜಾಗದಲ್ಲಿ ಇಟ್ಟಿದ್ರು, ಆ ಮಣ್ಣನ್ನ ಕೂಡ ಪೊಲೀಸರು ತೆಗೆದುಕೊಂಡು ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಯನ್ನಾಗಿ ಪರಿಗಣಿಸಿದ್ದಾರೆ. ವಿದ್ಯಾ, ರೈಟ್, ಥ್ಯಾಂಕ್ ಯು ಅಂಕಿತಾ, ತಮ್ಮ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ಗಾಗಿ.